ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋನಾ ಕನ್ನಡ ಲಾಗ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ಒಂದು ಮನೆಮದ್ದು ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫ್ರೆಂಡ್ಸ್. ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಮೊದಲಿಗೆ ಇದು ಏನಂತ ಗೊತ್ತಿರಬೇಕಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ. ಇದಕ್ಕೆ ಕಲ್ಲುಂಜಿ ಬೀಜ ಅಂತ ಹೇಳಿ ಕರೀತಾರೆ. ಈ ಕಲ್ಲುಂಜಿ ಬೀಜ ನಮಗೆ ಆಯುರ್ವೇದಿಕ್ ಶಾಪಲ್ಲಿ, ಯಾವ ಆಯುರ್ವೇದಿಕ್ ಶಾಪಲ್ಲಿ ಹೋದರೂ ಸಿಗುತ್ತೆ, ಅಥವಾ ಸಿಕ್ಕಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಕಲ್ಲುಂಜಿ ಸೀಡ್ಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂಶ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತ್ಗೆ ತುಂಬ ನಮ್ಮ ಹೇರ್ಸು ನ್ಯಾಚುರಾಗಿ ಕಲರ್ ಬರಬೇಕು ಅಂದರೆ ನಾವೇ ಈ ಒಂದು ಬೀಜವನ್ನು ಯೂಸ್ ಮಾಡಲೇಬೇಕು. ಇದು ಹೇರ್ ಕಲರ್ ಬರಲಿಕ್ಕಂತಲೇ ಯೂಸ್ ಮಾಡುವಂಥ ಬೀಜ. ಇದರ ಹೆಸರು ಕಲ್ಲುಂಜಿ ಬೀಜ ಅಂತಲೇ ಕರೀತಾರೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದ ಕಪ್ಪು ಥರ ಇರುತ್ತೆ. ಕಪ್ಪು, ಈಗ ಕರಿ ಎಳ್ಳು ಬರುತ್ತಲ್ಲ ಅದೇ ಥರ ಇರುತ್ತೆ. ಅದಕ್ಕಿಂತ ತುಂಬ ಬ್ಲ್ಯಾಕಿಶ್ ಆಗಿರುತ್ತೆ. ನಾನು ಮೊದಲಿಗೆ ಇಲ್ಲಿ ಒಂದು ಹಳೆ ಪಾತ್ರೆ ತೊಗೊಂಡಿದ್ದೀನಿ, ಯಾಕಂದರೆ ಕಲರ್ ಮಾಡಿರ್ತೀವಲ್ಲ ಅದು ಬೇರೆ ಏನಕ್ಕೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಹಳೆ ಪಾತ್ರೆ ತೊಗೊಂಡಿದ್ದೀನಿ. ಹಳೆ ಪಾತ್ರೆಗೆ ನಾವು ಒಂದು ಸ್ವಲ್ಪ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ನೀರನ್ನು ಸ್ವಲ್ಪ ಲೋ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಫಸ್ಟು ನೀರಿಗೆ ನಾನು ನೆಕ್ಸ್ಟು ಈ ಕಲ್ಲುಂಜಿ ಬೀಜ ಇದೆಲ್ಲ 2 ಸ್ಪೂನ್ ಕಲ್ಲುಂಜಿ ಬೀಜ ತೊಗೊಂಡಿದ್ದೀನಿ. ಈ ಕಲ್ಲುಂಜಿ ಬೀಜ ಹಾಕ್ಕೊಳ್ತೀನಿ. ಈ ಕಲ್ಲುಂಜಿ ಬೀಜನ ನಾವು ಜಜ್ಜಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು. ಇದು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗುವಾಗ ಕಲರ್ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ನೀರು ಬಿಸಿ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ಟೀ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ನೀವು ಕಾಫಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಆಪ್ಷನಲ್ ಅಂತ ಹೇಳ್ಬೋದು. ಕಾಫಿ ಪೌಡ್ರು ತುಂಬಾ ಕಲರ್ಗೆ ಚೆನ್ನಾಗಿ ಬರುತ್ತೆ. ಈ ಟೀ ಪೌಡ್ರು ಕೂಡ ಹಾಕ್ತೀನಿ ನಾನು ಈಗ 1 ಸ್ಪೂನು. ಈ ಟೀ ಪೌಡ್ರು ಕೂಡ ನಮಗೆ ಹೇರ್ ಕಲರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಟೀ ಪೌಡ್ರ್ ಇದೆಯಲ್ಲ, ಅದು ನಾವು ಕಲರ್ ಬಿಡುತ್ತಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾನು ನೆಕ್ಸ್ಟ್ ಇದಕ್ಕೆ ಕುದೀತಾ ಇದೆ ಅಲ್ವಾ, ಕಲ್ಲುಂಜಿ ಬೀಜ ಮತ್ತು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಟೀ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕಲರ್ ಕೂಡ ಬಿಡ್ತಾ ಇದೆ. ನೋಡಿ, ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗ್ತಾ ಬಂದಿದೆ ನೀರು. ನೋಡಿ, ಕಲ್ಲುಂಜಿ ಬೀಜ ಅದರಲ್ಲಿ ಕಲರ್ ಬಿಟ್ಕೊಳ್ತಾ ಇದೆ. ಇವಾಗ ನಾನು ಇದಕ್ಕೆ ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಟೀ ಪೌಡ್ರು. ಈ ಟೀ ಪೌಡ್ರ್ ಹಾಕಿದ್ರಂತೂ ಇನ್ನೂ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕುದೀತಾ ಯಾವ ಥರ ಕಲರ್ ಬಿಡ್ತಾ ಇದೆ ಅಂತ ಟೀ ಪೌಡ್ರು. ಹಾಗೆ ಕಾಫಿ ಪೌಡ್ರ್ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಇನ್ನೊಂದು ಆಪ್ಷನಲ್ಲನ್ನು ಯೂಸ್ ಮಾಡ್ಕೋಬೋದು. ಬೀಟ್ರೋಟ್ ಇದ್ದರೆ ಆ ಬೀಟ್ರೋಟು ಇರುತ್ತಲ್ವ, ಅದ್ರದ್ದು ರಸ ತೆಗೆದು ಹಾಕಿದರೆ ಅದು ಕೂಡ ತುಂಬಾ ನಮಗೆ ನ್ಯಾಚುರಲ್ ಹೇರ್ ಕಲರ್ ಬರಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಬೀಟ್ರೋಟ್ ಇದ್ದರೆ ನೀವು ಬೀಟ್ರೋಟ್ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ. ನೋಡಿ, ಇದು ಕೂಡ ಟೀ ಪುಡಿ ಮತ್ತು ಕಲ್ಲುಂಜಿ 2 ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನೋಡಿ, ಕಲರ್ ಕೂಡ ಚೇಂಜ್ ಆಯಿತು ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸ್ವಲ್ಪ ತಣ್ಣ ಆಗಬೇಕಾಗುತ್ತೆ. ತಣ್ಣ ಆದಮೇಲೆ ನೆಕ್ಸ್ಟು ನಾನು ಈ ಥರ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟೋ ಅನೇಕ ಕಾಯಿಲೆಗಳಿಂದ ತಪ್ಪಿಸ್ಕೋಬೋದು. ನೋಡಿ, ನೆಕ್ಸ್ಟ್ ನಾವು ಅಲೋವೆರಾ ಜೆಲ್ಲನ್ನು ಹಾಕ್ಕೋತೀನಿ. ಅಲೋವೆರಾ ಅಂತೂ ಯಾರ ಮನೆಯಲ್ಲಿ ಇರಲ್ಲ ಹೇಳಿ, ಇವಾಗಂತೂ ಪ್ರತಿಯೊಂದು ಮನೆಯಲ್ಲೂ ಅಲೋವೆರಾ ಬೆಳೆದಿರ್ತಾರೆ. ಈ ಅಲೋವೆರಾನ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಅಲೋವೆರಾ ಜೆಲ್ ತೆಗೆದು ಅದನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆದರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಲೋವೆರಾ ಜೆಲ್ಲನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಸಮ್ ಅಲರ್ಜಿಸ್ ಪ್ರಾಬ್ಲಮ್ಸ್ ಆಗುತ್ತೆ ಸ್ಕಿನ್ನಿಗೆ. ಎಲ್ಲರ ಸ್ಕಿನ್ನಿಗೂ ಅದು ಆಗೋದಿಲ್ಲ. ಅಲೋವೆರಾ ಅಂತೂ ನಮ್ಮ ಹೇರ್ಸ್ಗಂತೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಹೇರ್ ಸಾಫ್ಟ್ ಮತ್ತು ಸಿಲ್ಕಿ ಆಗಲಿಕ್ಕೆ ಅಲೋವೆರಾ ಜೆಲ್ ತುಂಬಾ ಯೂಸ್ ಆಗುತ್ತೆ. ನೀವು ಡೈರೆಕ್ಟಾಗಿ ಅಲೋವೆರಾನ ತಗೊಂಡು ಕೂದಲಿಗೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ವಾಶ್ ಮಾಡಿಕೊಂಡ್ರಂತೂ ಇನ್ನೂ ಸಿಲ್ಕಿ ಹೇರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಜೆಲ್ಲನ್ನು ಈ ಥರ ನಾನು ತೆಕ್ಕೊಂಡಿದ್ದೀನಿ. ನೀವು 2 ಸೈಡು ಸಿಪ್ಪೆ ತೆಗೆದ್ರು ಮಧ್ಯದಲ್ಲಿ ಜೆಲ್ ತೆಕ್ಕೋಬೋದು, ಆ ಥರ ಕೂಡ ತೆಗಿಬೋದು. ನಾನು ಇಲ್ಲಿ ಒಂದು ಲಟ್ಟಣಿಗೆಯಿಂದ ಪ್ರೆಸ್ ಮಾಡಿ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಜೆಲ್ ಬರುತ್ತೆ. ಈ ಜೆಲ್ಲನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ತಣಿಲಿಕ್ಕೆ ಬಿಟ್ಟಿದ್ದೆ ಅಲ್ವಾ, ಇದಕ್ಕೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳುವ.
ಇದೆಲ್ಲವನ್ನು ಯೂಸ್ ಮಾಡಿ ನಾವು ಕಲರ್ ಹಾಕೋದ್ರಿಂದ ನಮಗೆ ಇನ್ಸ್ಟಂಟಾಗಿ ಹೇರ್ಸ್ ಏನು ಬ್ಲ್ಯಾಕ್ ಆಗೋದಿಲ್ಲ. ಸ್ವಲ್ಪ ನಿಧಾನ ಕ್ರಮೇಣವಾಗಿ ಆಗುತ್ತೆ. ನಾವು ತಿಂಗಳಲ್ಲಿ ಒಂದು 2-3 ಸಲ ಈ ಥರ ಯೂಸ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ಕೂದಲು ವೈಟ್ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಆದರೆ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಈ ಕಲರ್ಸ್ ಡೈಸ್ ಎಲ್ಲ ಇರುತ್ತಲ್ಲ, ಅದು ಬೇಗನೆ ನಮಗೆ ಕಲರ್ ಬರುತ್ತೆ. ನಮಗೊಂಥರ ಚೆನ್ನಾಗಿ ಅನಿಸ್ಬೋದು, ಆದರೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಆ್ಯಡ್ ಆಗಿರೋದ್ರಿಂದ ಅದು ಹೆಲ್ತ್ಗೆ ಸೈಡ್ ಇಫೆಕ್ಟ್ಸನ್ನು ಕೊಟ್ಟೇ ಕೊಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮೆಹಂದಿ ಪೌಡ್ರನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಹಂದಿ ಪೌಡ್ರು ಕೂಡ ನ್ಯಾಚುರಲ್ ಮೆಹಂದಿ ಪೌಡ್ರ್ ಇದು. ಮನೆಯಲ್ಲಿ ಸಿಗುತ್ತೆ, ಮೆಹಂದಿ ಗಿಡ ಇರುತ್ತಲ್ವ, ಆ ಸೊಪ್ಪಿನಿಂದ ತೆಗೆದಿರೋದು ಮೆಹಂದಿ ಪೌಡ್ರ್ ಇದು. ಮೆಹಂದಿ ಪೌಡ್ರನ್ನ ಹಾಕ್ಕೊಂಡೆ ನೋಡಿ, ನನ್ನ ಕೂದಲು ಎಷ್ಟು ವೈಟ್ ಆಗಿದೆ ನೋಡಿ. ಫ್ರಂಟಲ್ಲಿ ನೋಡಿದ್ರೆ ಎಲ್ಲರೂ ಫಂಕ್ಷನ್ಸ್ ಎಲ್ಲ ಹೋದರೆ ತುಂಬ ಅಸಹ್ಯ ಅನಿಸುತ್ತೆ. ಅದು ವೈಟ್ ಹೇರ್ಸ್ ಆಗೋದು ಸ್ವಲ್ಪ ಮುಂದೆನೇ, ಅದು ಫ್ರಂಟಲ್ಲೇ ಆಗುತ್ತೆ. ಈ ಥರ ನೋಡಿ ವೈಟ್ ಹೇರ್ಸ್ ಇದೆ. ಇದನ್ನು ನಾನು ಯೂಸ್ ಮಾಡ್ತೀನಿ. 1-2 ಸಲ ಮಾಡಿದರೆ ಕ್ರಮೇಣವಾಗಿ ಬ್ಲ್ಯಾಕ್ ಹೇರ್ಸ್ ಹೋಗುತ್ತಾ, ಬ್ಲ್ಯಾಕ್ ಹೇರ್ಸ್ ಬರುತ್ತೆ, ವೈಟ್ ಹೇರ್ಸ್ ಹೋಗಿ. ನೋಡಿ, ನೀವು ಕೂಡ ಇದೇ ಥರ ಮನೆಯಲ್ಲೇ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ನನಗೆಲ್ಲ ಕಡೆ ವೈಟ್ ಹೇರ್ಸ್ ಇದೆ, ಸ್ವಲ್ಪ ಅದರಲ್ಲೂ ಫ್ರಂಟಲ್ಲೇ ವೈಟ್ ಹೇರ್ಸ್ ಜಾಸ್ತಿ ಇದ್ದಾವೆ ನೋಡಿ. ಯಾವ ಥರ ವೈಟ್ ಹೇರ್ಸ್ ಇದೆ ಅಂತ ನೋಡಿ. ಇದನ್ನೆಲ್ಲ ಹೋಗಲಾಡಿಸುತ್ತೆ ಈ ಮನೆಯಲ್ಲಿ ಮಾಡಿರುವಂಥ ಹೋಮ್ ಮೇಡ್ ರೆಮಿಡಿ ನೋಡಿ. ಫುಲ್ಲು ವೈಟ್ ಹೇರ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಕ್ಲೀನಾಗಿ ನಾವು ತೆಗೋಬೋದು ನೋಡಿ. ಈಗ ನಾನು ಮಾಡಿರುವಂಥ ಹೋಮ್ ರೆಮಿಡಿ ಇದೆಯಲ್ಲ, ಅದಕ್ಕೆ ನಾವು ಮೆಂತ್ಯ ಕೂಡ ಯೂಸ್ ಮಾಡ್ಕೋಬೋದು, ಮೆಂತ್ಯ ಪೌಡ್ರನ್ನು ಯೂಸ್ ಮಾಡ್ಕೋಬೋದು. ನಾನು ಮೆಂತ್ಯ ಹಾಕಿ ಹೇರ್ ಕಲರನ್ನು ನಾವು ನೈಟ್ ಮಾಡಿ ಇಟ್ಟು ಒಂದು ಬೆಳಿಗ್ಗೆ ಹಚ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ, ಬೆಳಿಗ್ಗೆ ನೋಡಿದರೆ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ, ಫುಲ್ಲು ಬ್ಲ್ಯಾಕ್ ಆಗಿ ಬಂದಿದೆ. ಇದನ್ನು ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ. ನಾನು ಯಾವ ಥರ ಹೇರ್ಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಮೊದಲು ನಮಗೆ ಎಲ್ಲಿ ಫ್ರಂಟಲ್ಲೆಲ್ಲ ಜಾಸ್ತಿ ವೈಟ್ ಹೇರ್ಸ್ ಇರುತ್ತಲ್ವ, ಅಲ್ಲೆಲ್ಲ ನಾವು ಫಸ್ಟ್ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು ಕೈಯಿಂದ ಈ ಥರದ್ದು ಇಟ್ಕೊಂಡು ಇನ್ನೊಂದು ಕೈಯಿಂದ, ಅಥವಾ ನಾವು ಗ್ಲೌಸ್ ಯೂಸ್ ಮಾಡಿದರೆ ಅಡ್ಡಿಲ್ಲ, ಗ್ಲೌಸ್ ಇಲ್ಲ ಅಂದರೆ ಹಾಗೆ ಯೂಸ್ ಮಾಡ್ಬೋದು. ಕೈಗೆಲ್ಲ ಏನು ಸ್ಪ್ರೆಡ್ ಆಗೋದಿಲ್ಲ, ಇದು ಕಲರ್ ಹೇರ್ ಡೈ ಥರ ಏನೋ ಆ ಥರ ಸ್ಪ್ರೆಡ್ ಆಗೋ ಚಾನ್ಸ್ ಇರೋದಿಲ್ಲ. ನಾವು ಆರಾಮಾಗಿ ಕೈಯಲ್ಲಿ ಮಸಾಜ್ ಮಾಡ್ಕೋಬೋದು, ಇದನ್ನು ಅಪ್ಲೈ ಮಾಡ್ಕೋಬೋದು. ಫ್ರಂಟಲ್ಲೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಸ್ಕಾಲ್ಪು ಮೇಲೆ, ತಲೆ ಮೇಲ್ಗಡೆ ಎಲ್ಲ ಮಾಡ್ಕೋಬೇಕು. ಆಮೇಲೆ ಹಿಂದೆಗಡೆ ಕೂದಲಿಗೆಲ್ಲ ಮಸಾಜ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ 1 ಅವರ್ ಬಿಟ್ಟು ನಾವು ಸ್ನಾನ ಮಾಡಿದರೆ ಆಯಿತು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ, ಎಷ್ಟು ಸಿಲ್ಕಿಯಾಗಿ ಕೂಡ ಬಂದಿದೆ ಹೇರ್ಸು ನೋಡಿ. ಇನ್ನೂ ಸ್ವಲ್ಪ ಒಣಗಿಲ್ಲ, ಹಾಗೆ ಇದೆ ನನ್ನ ಹೇರ್ಸು ನೋಡಿ. ನಾನು ಯಾವುದೇ ಶ್ಯಾಂಪು ಕೂಡ ಯೂಸ್ ಮಾಡಿಲ್ಲ ಇಲ್ಲಿ, ಡೈರೆಕ್ಟಾಗಿ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಯಾವುದೇ ಶ್ಯಾಂಪು ಕೂಡ ಯೂಸ್ ಮಾಡಿಲ್ಲ ನೋಡಿ. ಎಷ್ಟು ಸಿಲ್ಕಿಯಾಗಿ, ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಬಂದಿದೆ ಕಲರು ನೋಡಿ. ಇದನ್ನು ಇದೇ ಥರ ನಾವು ಮಂತ್ಲಿ 2 ಅಥವಾ 3 ಟೈಮ್ಸ್ ಯೂಸ್ ಮಾಡಿದ್ವಿ ಅಂದರೆ ನಮ್ಮದು ವೈಟ್ ಹೇರ್ಸ್ ಒಂದು ಕೂಡ ಸಿಗೋದಿಲ್ಲ, ನೋಡಬೇಕಂದ್ರೂ ಕೂಡ ನಮಗೆ ಸಿಗೋದಿಲ್ಲ ನೋಡಿ. ಹೇರ್ಸ್ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ. ಇದರಿಂದ ನಮ್ಮ ಹೇರ್ಸ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ನೋಡಿ. ನನ್ನ ಹೇರ್ಸ್ ಯಾವ ಥರ ಇದೆ ಅಂತ ನಾನು ಇದೇ ಥರ ಈ ಮನೆಮದ್ದನ್ನು ಮನೆಯಲ್ಲಿ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಯಿತು ಅಂದರೆ ಇದೇ ಥರ ಮನೆಮದ್ದನ್ನು, ಹೋಮ್ ರೆಮಿಡಿನ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಕೂದಲು ಇದರಲ್ಲೇ ಒಂದು ಸೌಂದರ್ಯ ಅಲ್ವಾ, ಅದಕ್ಕೆ ಯಾರಿಗೆ ತಾನೇ ಈ ಉದ್ದವಾದ ಕೂದಲು, ನೀಳವಾದ ಕೂದಲು, ಸಾಫ್ಟ್ ಆಗಿರುವ ಕೂದಲು ಬೇಡ ಅಂತಾರೆ. ಈ ಎಲ್ಲ ರೆಮಿಡಿನ ಯೂಸ್ ಮಾಡೋದ್ರಿಂದ ನಮಗೆ ನೀಳವಾದ ಕೂದಲು ಸಿಗುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಾಫ್ಟಾಗಿ ಸಿಗುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.